ಭಾಗ್ಯನಗರ ತಾಲೂಕಿನ ತೋಳಪಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಸುಜ್ಞಾನಪಲ್ಲಿ ಗ್ರಾಮದಲ್ಲಿ ಹೊಸ ಶಾಲಾ ಕಟ್ಟಡ ಹಾಗೂ ಅಂಗನವಾಡಿ ಕೊಠಡಿಗೆ ಅಧಿಕೃತವಾಗಿ ಉದ್ಘಾಟನೆ ನೆರವೇರಿತು. ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಹಾಗೂ ಸಾರ್ವಜನಿಕ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಸುಮಾರು ವರ್ಷಗಳಿಂದ ರಸ್ತೆಯ ಅನುಕೂಲತೆ ಇಲ್ಲದೆ ಕಾದಿದ್ದ ಮಡಕ ಗ್ರಾಮದ ನಿವಾಸಿಗಳ ಸುದೀರ್ಘ ಬೇಡಿಕೆ ಈಡೇರಿಸಲು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಕಾಮಗಾರಿಗೆ ಸುಮಾರು 65 ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಲಾಯಿತು. ಮಡಕ ಗ್ರಾಮದಲ್ಲಿ ಒಂದು ಹೊಸ ಶಾಲಾ ಕೊಠಡಿಗೂ ಗುದ್ದಲಿ ಪೂಜೆ ನಡೆಯಿತು. ಇದರ ಜೊತೆಗೆ 60 ಲಕ್ಷ ವೆಚ್ಚದಲ್ಲಿ ಇನ್ನೊಂದು ರಸ್ತೆ ಅಭಿವೃದ್ಧಿ ಕಾಮಗಾರಿಗೂ ಅನುದಾನವನ್ನು ಬಿಡುಗಡೆ ಮಾಡಲಾಯಿತು. ಒಟ್ಟು 2,30 ಲಕ್ಷ ರೂಪಾಯಿಗಳ ಮೌಲ್ಯದ ಅಭಿವೃದ್ಧಿ ಯೋಜನೆಗಳನ್ನು ಈ ತೋಳಪಳ್ಳಿ ಗ್ರಾಮ ಪಂಚಾಯಿತಿಗೆ ಬಿಡುಗಡೆ ಮಾಡಲಾಯಿತು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವರದಿಗಾರರು ಎನ್. ನಾಗರಾಜ್, ಚೇಳೂರು. ఎమ్మెల్యే రోడ్ అయ్యేంతవరకు రోడ్ అయింది ఢిల్లీ రోడ్ అక్కడికి వచ్చే వరకు తీరా ఉంటాడు. మంగళం కోసలేంద్రాయ మహేగుణాధినే చక్రతనుజాయ సార్వభౌమాయ మంగళం కర్పూర మంగళ నీరాజందర్శయం నీరాజనాథ మధ్యాచిమ్యాత్ర పరిమళ పరిపాసయామి శ్రీమద్రమారమణ గోవింద. ఇదేదో శ్రీరామప్ప ఆడ మోడిపోతాడు ఇప్పుడు శ్రీరామప్ప క్రాస్ యాడ్ ఆల్టిమేట్ క్రాస్ ఉంది ఆట నుంచి ఊరినట్టు అంతే. అదే 150 ನಮ್ಮ ಒಂದು ನಾರೆಮದ್ದೇಪಲ್ಲೆ ಪಂಚಾಯಿತಿ ಮತ್ತು ತೋಲ್ಪಲ್ ಪಂಚಾಯಿತಿಯಲ್ಲಿ ಸುಮಾರು ಕೆಲಸಗಳ ಗುದ್ದಲಿ ಪೂಜೆ ಮಾಡಿದ್ದೀವಿ. ಸುಮಾರು ವರ್ಷಗಳಿಂದ ಮಡಕೆಯಿಂದ ಕ್ರಾಸಿಂದ ಊರಿಗೆ ಸಮಸ್ಯೆ ಇತ್ತು. 60 ಲಕ್ಷ ರೂಪಾಯಿ ಹಾಕಿದ್ದೀನಿ. ಇವತ್ತು ಈ ನಮ್ಮ ಶೇಲೂರು ರಸ್ತೆಯಿಂದ ಹೆಚ್ಚು ಕಮ್ಮಿ ಸ್ಕೂಲ್ ಹತ್ರದಿಂದ ಈ ಊರಿಗೆ ಹೆಚ್ಚು ಕಮ್ಮಿ ಬೈರಗೊಲ್ಲಪಲ್ಲಿಗೆ 65 ಲಕ್ಷ. ಇವತ್ತು 35 ಲಕ್ಷ ಹಾಕಿದ್ದೀನಿ. 35 ಎಕ್ಸ್ಟ್ರಾ ಇವತ್ತು ಹಾಕ್ಕೊತಾ ಇದ್ದೀನಿ. 65 ಲಕ್ಷ ರೂಪಾಯಿ. ಮತ್ತು ನಮ್ಮ ಪೆದರಡಪಲ್ಲಿಯಲ್ಲಿ ಒಂದು ಸ್ಕೂಲು, ಒಂದು ಅಂಗನವಾಡಿ, ಮತ್ತು ನಮ್ಮ ಆಕ್ಟಿಮಠದಲ್ಲಿ ಒಂದು ಸ್ಕೂಲು, ಎಲ್ಲ ಸೇರಿ ಹೆಚ್ಚು ಕಮ್ಮಿ 2,80 ಲಕ್ಷ ರೂಪಾಯಿಗಳ ಪೂಜೆ ಇವತ್ತು ನೆರವೇರಿಸಿದ್ದೀವಿ. ನಾನು ಇನ್ನೂ ಮೂಲೆ ಇಲ್ಲ ಅಂತ 7 ಕಡೆ ಗ್ರಾಮಗಳಿದೆ. ಅವಕ್ಕೆಲ್ಲ ಇಷ್ಟರಲ್ಲೇ ನಮ್ಮ ಮುಖ್ಯಮಂತ್ರಿಗಳು ಸ್ಪೆಷಲ್ ಗ್ರ್ಯಾಂಟ್ ಕೊಟ್ಟಿದ್ದಾರೆ. ಅದನ್ನು ತಂದು ಎಲ್ಲ ರಸ್ತೆಗಳನ್ನ ಅಭಿವೃದ್ಧಿ ಮಾಡುವಂಥ ಕೆಲಸ ನಾನು ಮಾಡ್ತೀನಿ. ಪಾಪ ಊರಿಗೆ ಹೋದಾಗ ನೀರಿನ ಸಮಸ್ಯೆ ಹೇಳ್ತಾರೆ, ಇಮಿಡಿಯೇಟಾಗಿ ನೀರಿನ ಸಮಸ್ಯೆನೂ ಕ್ಲಿಯರ್ ಮಾಡ್ತಾಯಿದ್ದೀವಿ. ಮ್ಯಾಕ್ಸಿಮಮ್ ಅವ್ರು ಏನು ಕೇಳ್ತಾರೆ, ನಾನು ಇವ್ರು ಕೇಳಿದ್ದೆ ಪಾಪ ಲಾಸ್ಟ್ ಟೈಮ್ ಎಲೆಕ್ಷನಲ್ಲಿ ಬನ್ನಿ ನಾನು ಬರಲ್ಲ, ನಿಮ್ಮೂರಿಗೆ ರಸ್ತೆ ಹಾಕೇ ಬರೋದು ಅಂತ ಹೇಳಿದ್ದೆ. ಇವತ್ತು ರಸ್ತೆ ಹಾಕಿ ಊರಿಗೆ ಬಂದಿದ್ದೀನಿ. ಇವ್ರ ಕೆಲಸ ಮಾಡಿಕೊಡ್ತಾಯಿದ್ದೀನಿ.